Students, welcome back to my channel MD Happy. Sociology Unit Test 1 ಸೆಕೆಂಡ್ PUC ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರದ ಈ ಒಂದು ಅಧ್ಯಾಯದ ಮೇಲೆ ಘಟಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸೋಷಿಯಾಲಜಿ ಯೂನಿಟ್ ಟೆಸ್ಟ್ ಇದ್ದರೆ ಕಳಿಸಿ ಸರ್ ಅಂತ ಹೇಳಿ. ನಾನು ಅದರ ಜೊತೆಗೆ ನಿಮಗೆ ಈ FA1 ಮತ್ತು FA2 ಅಲ್ಲಿ ಬರುವಂಥದ್ದು ಮತ್ತು SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಆಯ್ದುಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ ಪ್ರಶ್ನೆಗಳು ಯಾವೆಲ್ಲ ಬಂದಿದ್ದಾವೆ ಅಂಥೇಳಿ ಆ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಅದರ ಜೊತೆಗೆ ಅವುಗಳ ಉತ್ತರವೂ ಸಹ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತದೆ ಅಂತ ಹೇಳ್ತೀನಿ. ಸೊ ಏನಿಲ್ಲ, ನನ್ನದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದರ ಸದಬಳಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಲಿ ಅನ್ನುವಂಥ ಭಾವನೆ ನಮ್ಮದು. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಕಡೆ ಹೋಗೋಣ. ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯೆ ಶಾಸ್ತ್ರ ಈ ಘಟಕ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂತಂದರೆ ಇದರ ಮೇಲೆ ನಿಮಗೆ ಮಿನಿಮಮ್ ಏನಿಲ್ಲ ಅಂತಂದ್ರೂ ಒಂದು 5 ಅಂಕದ ಪ್ರಶ್ನೆ ಮತ್ತು ಒಂದು 10 ಅಂಕದ 15 ಮತ್ತು ಒಂದು ಬಿಟ್ಟ ಸ್ಥಳ ಮತ್ತು ಒಂದು ಬಹು ಆಯ್ಕೆ ಪ್ಲಸ್ ಇನ್ನೊಂದು 2 ಅಂಕದ ಪ್ರಶ್ನೆಗಳಲ್ಲಿ ಒಟ್ಟು 18 ಅಂಕಗಳಿಗೆ ಮೀಸಲಿಟ್ಟಿರುವಂಥ ಒಂದು ಘಟಕ ಆಗಿದೆ. ಸೊ ಹಾಗಾಗಿ ಈ ಘಟಕ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸರಿಯಾಗಿ ಈ ಘಟಕವನ್ನು ನೀವೆಲ್ಲರೂ ಓದ್ಕೋಬೇಕಾಗ್ತದೆ. ಸೊ ಬನ್ನಿ, ಮೊದಲನೇದಾಗಿ ಯಾವುದು ಇಂಪಾರ್ಟೆಂಟ್ ಸರ್ ಅಂತಂದರೆ, ಬಹಳ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಒಂದು ಬಹು ಆಯ್ಕೆ ಪ್ರಶ್ನೆ ಇಲ್ಲ ಅಂತಂದರೆ, ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷವೆಂದು ಪರಿಗಣಿಸಲಾಗಿದೆ ಅಂಥೇಳಿ ನಿಮಗೆ ಬಹು ಆಯ್ಕೆಯಲ್ಲಿ ಈ ಪ್ರಶ್ನೆ ಭಾಳ ಸಾರಿ ಕೇಳಿದ್ದುಂಟು. ಸೊ ಆಯ್ಕೆಗಳನ್ನು ನೋಡ್ತೀರಿ, A, B, C, D. ನಾನು ನೇರವಾಗಿ ಉತ್ತರಕ್ಕೆ ಬರ್ತೀನಿ. C 1921ರಲ್ಲಿ ಜನಸಂಖ್ಯಾ ವಿಭಾಜಕ ವರ್ಷವೆಂದು ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಸೊ ಮುಂದೆ ನಾನು ನೇರವಾಗಿ ಇನ್ನೊಂದು ಪ್ರಶ್ನೆಗೆ ಹೋಗ್ತೀನಿ. ಬಹಳಷ್ಟು ಪ್ರಶ್ನೆಗಳಿದ್ದಾವೆ, ಆದರೆ ನಾನು ಈ ವಿಡಿಯೋದಲ್ಲಿ ಕೇವಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರ ಏನಪ್ಪ ಅಂತಂದರೆ ತೆಗೆದುಕೊಂಡು ಬಂದಿದ್ದೀನಿ. ಈ ಪ್ರಶ್ನೆ ಪತ್ರಿಕೆಯ ಸಂಖ್ಯೆ 6ರಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ. ಸೊ ಈ ಪ್ರಶ್ನೆ ಭಾಳ ಸಾರಿ ಕೇಳಿದ್ದಾನೆ, ಹೋದ ವರ್ಷವೂ ಕೇಳಿದ್ದು. ಆಯ್ಕೆಗಳನ್ನು ಗಮನಿಸಿ, A, B, C, D. ಸೊ ಉತ್ತರ 940 2011ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತ. ಇನ್ನು ಮುಂದೆ ಇನ್ನೊಂದು ಪ್ರಶ್ನೆಯನ್ನು ಭಾಳ ಸಾರಿ ಕೇಳಿದ್ದಾರೆ. ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮ ಆಯ್ದುಕೊಂಡಿದೆ? ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬೇಟಿ ಪಡಾವ್ ಅಂದರೆ ಒಂದು ಹೆಣ್ಣು ಮಗುವನ್ನು ಓದಿಸಿ, ಬೇಟಿ ಬಚಾವ್ ಅಂದರೆ ಒಂದು ಹೆಣ್ಣು ಮಗುವನ್ನು ಕಾಪಾಡಿ ಎಂಬ ಕಾರ್ಯಕ್ರಮಕ್ಕೆ ಒಂದು ಚಾಲನೆ, ಅದೊಂದು ಆಯ್ಕೆ ಮಾಡಿಕೊಂಡಂಥ ಒಂದು ಯಾವುದಾದ್ರೂ ಒಂದು ಜಿಲ್ಲೆ ಅಂತಂದರೆ ಅದು ಈ ABCD 4ರಲ್ಲಿ ನೋಡಿದಾಗ D ವಿಜಯಪುರ ಎಂಬ ಜಿಲ್ಲೆಗೆ ಈ ಒಂದು ಅವಕಾಶ ಸಿಕ್ಕಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ನಾನು ಕೇವಲ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಏನಪ್ಪ ಅಂತಂದರೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಕರ್ನಾಟಕದ ಜಿಲ್ಲೆಯಲ್ಲಿ ಬರುವಂಥ ಒಂದು ಜಿಲ್ಲೆ 15ನೇ ಕ್ವಶನನ್ನು ಗಮನ ಇಟ್ಟು ನೋಡಿ. 2011ರ ಜನಗಣತಿಯ ಪ್ರಕಾರ ಪರಿಶಿಷ್ಟ ಪಂಗಡದವರ ಕಡಿಮೆ ಇರುವ ಕರ್ನಾಟಕದ ಜಿಲ್ಲೆ ಅಂತ ಕೇಳಿದ್ದಾರೆ. ಪರಿಶಿಷ್ಟ ಪಂಗಡ ಈ ಒಂದು ಜನಾಂಗ ಅಂದರೆ ಈ ಒಂದು ಪಂಗಡದವರು ಇರುವಂತಹ ಅಂದರೆ ಕಡಿಮೆ ಇರುವಂಥ ಒಂದು ಕರ್ನಾಟಕದ ಜಿಲ್ಲೆ ಯಾವುದು ಅಂತಂದಾಗ ರಾಯಚೂರು, ಮಂಡ್ಯ, ಚಿಕ್ಕಮಗಳೂರು, ಯಾದಗಿರಿ ಅಂಥೇಳಿ ಈ 4 ಆಯ್ಕೆಗಳಲ್ಲಿ ಉತ್ತರ ನೋಡಿದಾಗ ಮಂಡ್ಯ ಇಲ್ಲಿ ಪರಿಶಿಷ್ಟ ಪಂಗಡದವರು ಭಾಳ ಕಡಿಮೆ ಇರುವಂಥ ಒಂದು ಸಂಭವನೀಯ ಇರೋದ್ರಿಂದ ಕರ್ನಾಟಕದ ಜಿಲ್ಲೆಯಲ್ಲಿ 2011ರ ಜನಗಣತಿ ಪ್ರಕಾರ ಪರಿಶಿಷ್ಟ ಪಂಗಡದವರು ಕಡಿಮೆ ಇರುವಂಥ ಕರ್ನಾಟಕದ ಜಿಲ್ಲೆ ಅಂತಂದರೆ ಮಂಡ್ಯ ಅಂತ ಹೇಳ್ತೀವಿ. ಇನ್ನು ಮುಂದಂತೆ ನಾನು ಡೈರೆಕ್ಟಾಗಿ ನೇರವಾಗಿ ಎಲ್ಲಿ ಹೋಗ್ತೀನಿ ಅಂತಂದರೆ ಬಿಟ್ಟ ಸ್ಥಳಕ್ಕೆ ಹೋಗ್ತೀನಿ. ಇಷ್ಟು ಪ್ರಶ್ನೆಗಳು ಸುಮಾರು ನಿಮಗೆ ಈ ಘಟಕದ ಮೇಲೆ 4 ಬಹು ಆಯ್ಕೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾನು ಮುಂದಿನ ಭಾಗ ಹೋಗ್ತೀನಿ. ಅದರಲ್ಲಿ ಬರುವಂಥದ್ದು ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏನು ಕೇಳಿದ್ದಾರೆ ಅಂತ ನೋಡಿ.
ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಅಂಥೇಳಿ ಹೋಸರಿ ಈ ಪ್ರಶ್ನೆಯನ್ನು ಕೇಳಿದರು. ಯಾವುದು ಅಂತಂದರೆ ಅದು ಕಾವೇರಿ ಜಲವಿವಾದ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ನಡೀತದೆ. ಆದರೆ ನಾನು ನಿಮಗೆ ಇಲ್ಲಿ ಹೇಳುವಂಥ ಪ್ರಮುಖ ಪ್ರಶ್ನೆ ಯಾವುದು ಅಂತಂದರೆ ಎರಡನೇ ಪ್ರಶ್ನೆ ಇದೆ ನೋಡಿ. ಡ್ಯಾಶ್ ಭಾರತದ ಪ್ರಾಚೀನ ಹೆಸರು ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಭಾಳ ಸಾರಿ ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾರೆ. ಸೊ ನಿಮಗೆ ಇಂಪಾರ್ಟೆಂಟ್ ಇರೋ ಬಂದಿರೋ ಕ್ವಶನ್ ಇದು. ಜಂಬೂ ದ್ವೀಪ ಅಥವಾ ಭರತ ಖಂಡ ಅಂಥೇಳಿ ನಾವು ಇದನ್ನು ಕರಿತೀವಿ, ಪ್ರಾಚೀನ ಹೆಸರು ಭಾರತಕ್ಕೆ. ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಂತ ಪ್ರಶ್ನೆ ಅಂತಂದರೆ 5ನೇ ಪ್ರಶ್ನೆಯನ್ನು ನೀವು ನೋಡಿ, ಭಾರತವನ್ನು ಭಾಷಾ ಸಂಗ್ರಹಾಲಯವೆಂದು ಕರೆದವರು ಯಾರು ಅಂತ ಹೇಳಿ. ಇದು ಹೋದ ಸರಿ 2015ಕ್ಕೆ ಕೇಳಿರುವಂಥ ಪ್ರಶ್ನೆ. 2015ರಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. 2015ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಂತ ಸರ್ GN ದೇವಿ ಎನ್ನುವಂಥ ಪ್ರೊಫೆಸರ್ ಅವರು ಇದನ್ನು ಭಾರತವನ್ನು ಭಾಷಾ ಸಂಗ್ರಹಾಲಯವೆಂದು ಕರೆದರು. ಇನ್ನೊಂದು ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 8ನೇ ಪ್ರಶ್ನೆಯನ್ನು ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕು. ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂತ ಭಾಳ ಸರಿ ಕೇಳಿದ್ದಾರೆ. 2022ರಲ್ಲಿ ಕೇಳಿದ್ದಾರೆ ಪ್ರಶ್ನೆಯನ್ನು. ನೋಡಿ, ಯಾರು ಇದನ್ನು ಪದವನ್ನು ಪರಿಚಯಿಸಿದರು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಅಚಿಲ್ ಗಿಲಿಯಾರ್ಡ್ ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ ಈ ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯವನ್ನು ಮಾಡಿಕೊಡ್ತಾರೆ. ಇನ್ನೊಂದು ಪ್ರಶ್ನೆ ನಿಮಗೆ ನೆನಪಿರಲಿ. ಭಾರತದ ಅಂದರೆ ಇಲ್ಲಿ ನಿಮಗೆ ಗೊತ್ತಿದೆ ನೋಡಿ, 10ನೇ ಕ್ವಶನ್ ನೋಡಿ, ಭಾರತದ ಪ್ರಾಚೀನ ನಾಗರಿಕತೆ ಅಂತ ಪ್ರಶ್ನೆ ಭಾಳ ಸಾರಿ ಕೇಳಿದ್ದಾರೆ. 2022 ಎನ್ಯುವಲ್ ಎಕ್ಸಾಮ್ ಮತ್ತು 2025 ಎನ್ಯುವಲ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಭಾರತದ ಪ್ರಾಚೀನ ನಾಗರಿಕತೆ ನಿಮಗೆಲ್ಲ ಗೊತ್ತಿದೆ. ಸಿಂಧೂ ನಾಗರಿಕತೆಯನ್ನು ನಾವೇನಂತ ಕರಿತೀವಿ ಅಂತಂದರೆ ಸಿಂಧೂ ಕಣಿವೆ ನಾಗರಿಕತೆಯನ್ನು ಭಾರತದ ಪ್ರಾಚೀನ ನಾಗರಿಕತೆ ಅಂತ ಹೇಳಿ ಕರೆದೀವಿ, ಹೌದಾ? ಸೊ ಇಷ್ಟು ಏನಪ್ಪ ಅಂತಂದರೆ ನಿಮಗೆ 4 ಈ ಬಿಟ್ಟ ಸ್ಥಳದಲ್ಲಿ ಬರುವಂಥ ಪ್ರಶ್ನೆಗಳು. ಸರ್ ಇವು ಯಾವ ಕೇಳಿದ ಇವೆಲ್ಲ ಕೇಳಲ್ವಾ? ಕೇಳ್ತಾರೆ. ಬಟ್ ನಾನಿಲ್ಲಿ ತಂದಿದ್ದು ಕೇವಲ ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ಈ ಒಂದು ಹೊಂದಿಸಿ ಬರೆಯಿರಿ. ನಿಮಗಿಲ್ಲಿ ನಾನು ನೇರವಾಗಿ 3 ಮತ್ತು 4 ಈ 2 ಆಯ್ಕೆಗಳಿಗೆ ಹೋಗ್ತೀನಿ. ನಾನು ಈ ಹೊಂದಿಸಿ ಬರೆಯಲ್ಲಿ 3 ಮತ್ತು 4 ಆಯ್ಕೆ ಕೊಟ್ಟಿದ್ದೆ ನೋಡಿ. ಜನಾಂಗೀಯ ವರ್ಗೀಕರಣ ಯಾರು ಮಾಡಿದ್ರು ಅಂಥೇಳಿ ಈ ಒಂದು 2023ರಲ್ಲಿ ಒಂದು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. BS ಗುಹಾ ಅನ್ನೋರು ಏನು ಮಾಡ್ತಾರೆ, ಜನಾಂಗೀಯ ವರ್ಗೀಕರಣ ಸಮೀಕ್ಷೆಯನ್ನು ಹಮ್ಮಿಕೋತಾರೆ. ಇನ್ನು 4ನೇ ಪ್ರಶ್ನೆ ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ ಡಾಕ್ಟರ್ ಸಂಪೂರ್ಣಾನಂದ್ ಅವರು ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಕುರಿತು ತಮ್ಮದೇ ಆದಂಥ ನಿಲುವನ್ನು ಹೊಂದಿದ್ರು. 2024 ಮತ್ತು 25 ರೀಸೆಂಟ್ 2 ವರ್ಷಗಳಲ್ಲಿ ಈ ಒಂದು ಹೊಂದಿಸಿ ಬರೆಯಲ್ಲೇ ಕೇಳಿರುವಂಥ ಈ 2 ಪ್ರಶ್ನೆಗಳು ನಿಮಗೆ ಈ ವರ್ಷವೂ ಸಹ ಇಂಪಾರ್ಟೆಂಟ್ ಆಗಿ ಬರುವಂಥ ಸಾಧ್ಯತೆಗಳಿರ್ತವೆ. ಸೊ 2 ಪ್ರಶ್ನೆಗಳು ಮಾತ್ರ ನಿಮಗೆ ಹೊಂದಿಸಿ ಬರೆಯಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತದೆ. ಸೊ 4 ಬಹು ಆಯ್ಕೆ ಪ್ರಶ್ನೆಗಳು, 4 ಬಿಟ್ಟ ಸ್ಥಳಗಳು, 2 ನಿಮಗೆ ಹೊಂದಿಸಿ ಬರಲಿ. ಹಾಗಾಗಿ 10 ಅಂಕಗಳು ಈ ಪಾಠದ ಮೇಲೆ ನಿಮಗೆ 3 ಪರೀಕ್ಷೆಯಲ್ಲಿ ಬರುವಂಥದ್ದು ದ್ವಿತೀಯ PUCಗೆ. ಸೊ ಮುಂದೆ ಹೋದಂತೆ ಒಂದು ವಾಕ್ಯದಲ್ಲಿ ಬರುವಂಥ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳಿದ್ದಾವೆ ಸರ್ ಅಂತಂದರೆ 2 ಪ್ರಶ್ನೆಗಳಲ್ಲಿ ನಿಮ್ಗೆ ಇಲ್ಲಿ ಬರ್ತವೆ. ಒಂದನೇದು ಈ 2ನೇ ಪ್ರಶ್ನೆ ಇದೆ ನೋಡಿ, BS ಗುಹಾ ಪ್ರಕಾರ ಯಾವುದಾದರೊಂದು ಜನಾಂಗೀಯ ಸಮೂಹವನ್ನು ಹೆಸರಿಸಿ ಅಂತ ಹೇಳಿ ನಿಮ್ಗೆ ಇದನ್ನು ಕೇಳ್ತಾರೆ. ಭಾಳ ಸರಿ ಕೇಳಿದ್ದಾರೆ. ಯಾವ ವರ್ಷ ಕೇಳಿದ್ದಾರೆ ಸರ್ ಅಂತಂದರೆ 2022ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನಂತ ಸರ್ ಅಂತಂದರೆ ಅದರಲ್ಲಿ ಕೆಲವೊಂದು ಬರ್ತವೆ, ಅಲ್ಲಿ ಬೇಕಾದ 2ಕ್ಕೆ ನೀವು ಬರೀಬೇಕಾಗ್ತದೆ. ನಿಗ್ರೋಟೋ, ಪ್ರೋಟೋ, ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ಮೆಡಿಟೇರಿಯನ್ನರು, ಪಶ್ಚಿಮ ಬಾಕ್ರಿಸ್ಪಾಲ್ರು, ನಾರ್ಡಿಕ್, ಈ ಒಂದು ಕೆಲವೊಂದು ಏನಪ್ಪ ಅಂತಂದರೆ ಈ ಜನಾಂಗೀಯ ಸಮೂಹಗಳು ಬರ್ತವೆ. ಆದರೆ ಕೇವಲ ಬೇಕಾದ 2ಕ್ಕೆ ನೀವು ಇಲ್ಲಿ ಉತ್ತರವನ್ನು ಬರೀಬೇಕಾಗ್ತದೆ. ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು, ಏಕತೆ ಎಂದರೇನು ಅಂತ ಹೇಳಿ. ಒಂದು ಅಂಕಕ್ಕೆ ಭಾಳ ಸರಿ ಕೇಳಿದ್ದಾರೆ. 2023ರಲ್ಲಿ ಮತ್ತು 22ರಲ್ಲಿ ಪ್ರಶ್ನೆ ಬಂದಿದೆ. ಏಕತೆ ಎಂದರೇನು ಅಂತಂದರೆ ನಾವೆಲ್ಲ ಒಂದು ಅಥವಾ ನಾವು ಎಂಬ ಭಾವನೆಯನ್ನು ಸೂಚಿಸುವುದೇ ಏಕತೆ ಅಂತ ಹೇಳ್ತೀವಿ. ಇದನ್ನು ಭಾಳ ಸರಿ ಪ್ರಶ್ನೆ ಕೇಳಿದ್ದಾರೆ. ಈ ವರ್ಷವೂ ಸಹ ಈ ಒಂದು ಪ್ರಶ್ನೆ ಬರುವಂಥ ಸಂಭವನೀಯ ಇರ್ತದೆ. ಸೊ ವಿದ್ಯಾರ್ಥಿಗಳು ಗಮನಿಸಬೇಕು. 2 ಅಂಕಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಕ್ವಶನ್ ಇದೆ ನೋಡಿ, ಜನಸಂಖ್ಯಾಶಾಸ್ತ್ರದ 2 ವಿಧಗಳನ್ನು ಹೆಸರಿಸಿ ಅಂತ ಹೇಳ್ತಾರೆ. ಸೊ ಅವು 2 ವಿಧಗಳು ಯಾವ್ಯಾವು ಅಂತಂದರೆ ಔಪಚಾರಿಕ ಜನಸಂಖ್ಯೆ, ಇನ್ನೊಂದು ಸಾಮಾಜಿಕ ಜನಸಂಖ್ಯೆ ಅಂತೇಳಿ 2 ವಿಧಗಳನ್ನು ಇಲ್ಲಿ ನಾವು ಜನಸಂಖ್ಯಾಶಾಸ್ತ್ರದ ವಿಧಗಳಾಗಿ ನೋಡಬಹುದು ವಿದ್ಯಾರ್ಥಿಗಳೇ. ಯಾಕಂದರೆ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2, ಒಂದು ಔಪಚಾರಿಕ, ಇನ್ನೊಂದು ಸಾಮಾಜಿಕವಾಗಿರುವಂತಹ ಒಂದು ಜನಸಂಖ್ಯೆಯನ್ನು ನೋಡುತ್ತೆ. ಇದು 2019ರಲ್ಲಿ ಕೇಳಿರುವಂಥ 2 ಅಂಕದ ಪ್ರಶ್ನೆ.
ಇನ್ನು 4ನೇ ಪ್ರಶ್ನೆಯನ್ನು ನೀವು ಗಮನಿಸಿ. ಆರ್ಯನೀಕರಣ ಪ್ರಕ್ರಿಯೆಯಲ್ಲಿ ಇದ್ದ 2 ತೊಡಕುಗಳನ್ನು ಹೆಸರಿಸಿ. 2022ರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ. ಆರ್ಯನೀಕರಣದಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿದ್ದ 2 ತೊಡಕುಗಳು ಅಂತ ಯಾವ ಅಂತಂದರೆ, ವಿಲೀನಕ್ಕೆ ಬುಡಕಟ್ಟು ವರ್ಗದವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದರ ಜೊತೆಗೆ ವಿಲೀನಕ್ಕೆ ಪ್ರಬಲ ಸಮೂಹಗಳು ಸಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವು. ಇನ್ನೊಂದು ಹೇಳ್ಬೇಕಂದ್ರೆ, ನಂತರ ವಲಸೆ ಬಂದವರು ಸಹ ವಿಲೀನದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಸೊ ಈ ರೀತಿಯಾದಂಥ 2 ಒಂದು ಆರ್ಯನೀಕರಣ ಪ್ರಕ್ರಿಯೆಯಲ್ಲಿ ತೊಡಕನ್ನು ಉಂಟು ಮಾಡ್ತಾ ಇದ್ವು. ಇನ್ನು ಮುಂದೆ ಹೋದಂತೆ 7ನೇ ಕ್ವಶನನ್ನು ಸ್ವಲ್ಪ ಗಮನಿಸಿ. ಜನಸಂಖ್ಯಾ ಲಾಭಾಂಶ ಎಂದರೇನು? 2022 ಮತ್ತು 2024ರಲ್ಲಿ ಈ ಪ್ರಶ್ನೆ ಸಹ ಕೇಳಿದ್ದಾರೆ. ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಿದ್ದು ಅವರಿಂದ ದೊರೆಯಬಹುದಾದ ಅನುಕೂಲವನ್ನು ಜನಸಂಖ್ಯಾ ಲಾಭಾಂಶ ಎನ್ನುತ್ತೇವೆ. ಅಂದರೆ ಒಟ್ಟು ಜನಸಂಖ್ಯೆ ಇದೆ, ಅದರಲ್ಲಿ ಯುವಕರ ಸಂಖ್ಯೆ ಎಷ್ಟಿದೆ ಅದರ ಆಧಾರದ ಮೇಲೆ ಅವುಗಳ ಅನುಕೂಲವನ್ನು ಜನಸಂಖ್ಯಾ ಲಾಭಾಂಶ ಅಂತ ಕರಿತೀವಿ ನಾವು. ಸೊ ನಿಮಗಿಲ್ಲಿ 3 ಪ್ರಶ್ನೆಗಳು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿ ಎನ್ಯುವಲ್ ಎಕ್ಸಾಮ್ಗೆ ಬರುವಂಥದ್ದು. ಕೇವಲ ಘಟಕ ಪರೀಕ್ಷೆಗೆ ಅಷ್ಟೇ ಅಲ್ಲ, ಅರ್ಧವಾರ್ಷಿಕ ಪರೀಕ್ಷೆ ಅಷ್ಟೇ ಅಲ್ಲ, ಎನ್ಯುವಲ್ ಎಕ್ಸಾಮಿಗೆ ಸಹ ಇವು ಪ್ರಶ್ನೆಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಮುಂದೆ ಹೋದಂತೆ 5 ಅಂಕದ ಪ್ರಶ್ನೆಗಳನ್ನು ಗಮನಿಸಿದಾಗ, ಸೊ ನೀವು ಇಲ್ಲಿ ಗಮನಿಸಬಹುದು, ಮೊದಲನೇ ಪ್ರಶ್ನೆನೇ ಇದೆ, ಬಹಳ ಸರಿ ಕೇಳ್ತಾರೆ. ಇದು ಫಿಕ್ಸ್ಡ್ ಆಗಿ ಬರುವಂಥ ಒಂದು ಪ್ರಶ್ನೆ. ಡಾಕ್ಟರ್ BS ಗುಹಾ ಅವರವರ ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ. 1 ಅಂಕದ ಮೇಲೆ ಕೇಳಿದ್ದಾರೆ ಇವ್ರ ಬಗ್ಗೆ ಪ್ರಶ್ನೆ, ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾರೆ, ಹೊಂದಿಸಿ ಬರೆಯಲಿ ಕೇಳಿದ್ದಾರೆ. ಜೊತೆಗೆ 5 ಅಂಕದ ಪ್ರಶ್ನೆಯಲ್ಲಿ ಕಡ್ಡಾಯವಾಗಿ 2022, 2024, 2019, 2025ರಲ್ಲಿಯೂ ಸಹ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳು ಇವನನ್ನು ಗಮನವಾಗಿಟ್ಟುಕೊಂಡು ನೀವು ಪ್ರಶ್ನೆಯನ್ನು ಬಿಡಿಸಬೇಕು. ಸರ್, ಡಾಕ್ಟರ್ BS ಗುಹಾ ಅವರ ಜನಾಂಗೀಯ ವರ್ಗೀಕರಣ ಸಮೂಹವನ್ನು ಹೆಸರಿಸಿ ಅಂತ ಹೇಳಿ. ಮುಂದೆ ನಾನು ನಿಮ್ಮ ದ್ವಿತೀಯ PUC ಟೆಕ್ಸ್ಟ್ ಬುಕ್ಕನ್ನೇ ತೆಗೆದುಕೊಂಡು ಬಂದಿದ್ದೀನಿ ನೋಡಿ. ಭಾರತದ ಜನಾಂಗೀಯ ಸಮೂಹಗಳು ನೋಡ್ರಿ. ಡಾಕ್ಟರ್ BS ಗುಹಾ ಅವರು ಭಾರತೀಯ ಜನಸಮೂಹದಲ್ಲಿ 6 ಪ್ರಮುಖ ಜನಾಂಗೀಯ ಮೂಲಗಳನ್ನು ಗುರುತಿಸಿದ್ರು. ಅವುಗಳನ್ನು ವರ್ಗೀಕರಣದ ಅಧಿಕೃತವೆಂದು ಪರಿಗಣಿಸಲಾಗಿದೆ. ಅಂದರೆ ಅವರು ತಮ್ಮದೇ ಆದಂಥ ಒಂದು ಜನಾಂಗೀಯ ಸಮೂಹವನ್ನು ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಅಧಿಕೃತವಾಗಿ ಪರಿಗಣಿಸನೆ ಅಂದ್ಕೊಂಡಿದ್ದಾರೆ. ಸರಿ, ಯಾವ್ಯಾವ ಅಂತಂದರೆ ನಾನು ಆಗಲೇ ಹೇಳಿದೆ ನಿಮಗೆ, 2 ಅಂಕದಲ್ಲಿ ಪ್ರಶ್ನೆ ಬಂದಿತ್ತು. ನಿಗ್ರಿಟೋ, ಪ್ರೋಟೋ, ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್ನರು, ಪಶ್ಚಿಮ ಬ್ರಾಕಿಸೆಫಾಲರು, ನಾರ್ಡಿಕ್ ಎನ್ನುವಂಥವ್ರು. ಇವ್ರ ಬಗ್ಗೆ ನೀವು ವಿವರಣೆಯನ್ನು ಕೊಡಬೇಕು. ಅದು 2022ರಲ್ಲಿ ಮತ್ತು ಈ 2024 ಮತ್ತು 2025ರಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಭಾಳ ಇಂಪಾರ್ಟೆಂಟು. ಸೊ ನಿಗ್ರೋಟೋ ಅಂತಂದರೆ ದಕ್ಷಿಣ ಭಾರತದ ಕಾಡರ್, ಇರುಳ ಮತ್ತು ಪಣಿಯನ್ ಹಾಗೂ ಅಂಡಮಾನ್ ದ್ವೀಪಗಳ ಒಂಗೆ ಮತ್ತು ಜಾರ್ ಬುಡಕಟ್ಟಿನಲ್ಲಿರುವ ಸ್ಪಷ್ಟವಾದ ನಿಗ್ರೋಟೋ ಲಕ್ಷಣಗಳಿವೆ. ನಿಗ್ರೋಟೋ ಜನಾಂಗದ ಕೆಲ ಲಕ್ಷಣಗಳನ್ನು ಹಂಗಾಮಿ ನಾಗಾ ಬುಡಕಟ್ಟಿನವರಲ್ಲಿ ಮತ್ತು ರಾಜ್ಮಹಲ್ ಪರ್ವತ ಪ್ರದೇಶದ ಬಡಿಗಾ ಬುಡಕಟ್ಟಿನವರನ್ನು ಕೂಡ ಕಾಣಬಹುದು. ಕೊಂಕಣ ಪ್ರದೇಶದಲ್ಲಿ ನಿಗ್ರೋಟೋ ಲಕ್ಷಣ ಹೊಂದಿದ ಕೆಲ ಸಮೂಹಗಳನ್ನು ಕಂಡುಬಂದರೂ ಅವು ಭಾರತಕ್ಕೆ ಅರಬ್ ವ್ಯಾಪಾರದೊಂದಿಗೆ ನಂತರ ಬಂದ ವಲಸಿಗರಾಗಿದ್ದಾರೆ. ಇನ್ನು ಪ್ರೋಟೋ ಆಸ್ಟ್ರಲಾಯ್ಡರು ಸಮೂಹ ಸಂಖ್ಯಾತ್ಮಕವಾಗಿ ಹೆಚ್ಚು ಮಹತ್ವಪೂರ್ಣವಾದದ್ದಾಗಿದೆ. ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟುಗಳು ಈ ಸಮೂಹಕ್ಕೆ ಸೇರಿರುತ್ತವೆ. ಇಂಡೋ ಆರ್ಯನರು ಈ ಸಮೂಹದ ದಾಸ, ದಸ್ಯು ಮತ್ತು ನಿಷಾದ ಮುಂತಾದ ಅವಹೇಳನಕಾರಿ ಪದಗಳನ್ನು ಕರೆಯುತ್ತಿದ್ದರು. ಅದೇ ರೀತಿ ಮಂಗೋಲಾಯ್ಡ್ ಸಮೂಹ ಕೂಡ 2 ಪ್ರಮುಖ ಪಂಗಡಗಳಿವೆ, ಪಾಲಿಯೋ ಮಂಗೋಲಾಯ್ಡ್ ಮತ್ತು ಟಿಬೆಟೋ ಮಂಗೋಲಾಯ್ಡ್ ಅಂಥೇಳಿ. ಸೊ ಇವರೆಲ್ಲೋ ಎಲ್ಲಿ ಈಶಾನ್ಯ ಭಾಗದಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂ, ಪಶ್ಚಿಮ ಬಂಗಾಳ, ಮಣಿಪುರ್ ಮತ್ತು ತ್ರಿಪುರಾ ರಾಜ್ಯಗಳ ಬುಡಕಟ್ಟೇತರ ಸಮೂಹಗಳಲ್ಲಿ ಇವರನ್ನು ಕಾಣ್ತೀವಿ. ಇನ್ನು ಪಶ್ಚಿಮ ಬ್ರಾಕಿಸೆಫಾಲರು ಅಂದರೆ ಇವರು ಅಲ್ಪನಾಯ್ಡ್, ದಿನಾರಿಕ್ ಮತ್ತು ಅರ್ಮೇನಾಯ್ಡ್ ಎಂಬ 3 ವಿಭಾಗಗಳನ್ನಾಗಿ ಕಾಣ್ತೀವಿ. ಇವು ಕೆಲವು ಲಕ್ಷಣಗಳನ್ನು ಕಂಡು ಬರ್ತವೆ. ಯಾವ್ಯಾವ ಅಂತಂದರೆ ಉತ್ತರ ಮತ್ತು ಪಶ್ಚಿಮ ಭಾರತದ ಕೆಲ ಸಮೂಹಗಳಲ್ಲಿ ಅಲ್ಪನಾಯ್ಡ್ ಮತ್ತು ದೀನಕಾರ ಲಕ್ಷಣ ಕಂಡು ಬರ್ತವೆ. ಇನ್ನು ಪಾರ್ಸಿ ಜನಸಮೂಹರು ಅರ್ಮೇನಾಯ್ಡ್ ಜನಾಂಗೀಯ ಲಕ್ಷಣವನ್ನು ಹೊಂದಿರುತ್ತಾರೆ. ಇನ್ನು ಮೆಡಿಟೇರಿಯನ್ನರ್ ಅಂತಂದರೆ ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವಂಥವರು. ಸೊ ಈ ರೀತಿಯಾದಂಥ ಒಂದು ವಿವರಣೆಯನ್ನು 5 ಅಂಕಕ್ಕೆ ನೀವು ಪೀಠಿಕೆ ಮತ್ತು ಉಪಸಂಹಾರ ಕುರಿತು ವಿವರಣೆ ಕೊಟ್ಟಾಗ 5 ಅಂಕ ಸಂಪೂರ್ಣವಾಗಿ ಬರುವಂಥದ್ದು. 5 ಅಂಕದಲ್ಲಿ 6ನೇ ಪ್ರಶ್ನೆ ಇದೆ ನೋಡಿ. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಭಾವೈಕ್ಯತೆ ಸವಾಲುಗಳನ್ನು ವಿವರಿಸಿ. ಇದು 2022 ಮತ್ತು ಇತ್ತೀಚೆಗೆ ನಡೆದಿರುವಂಥ 2025 ಒಂದು ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಬಂದಿದೆ. ಭಾಳ ಇಂಪಾರ್ಟೆಂಟು. ಸ್ವಲ್ಪ ಇದರ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೆ. ನೀವು ಆದಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಬಳಸಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತೀನಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಸಹ ಇದರ ಲಿಂಕನ್ನು
ಸೊ ಇದರ ಒಂದು PDF ಅನ್ನು ಹಾಕಿರ್ತೀನಿ. ಸೊ ಹೋಗಿ ಅದನ್ನು ಹೋಗಿ ಗಮನಿಸ್ಕೊಳ್ಳಿ ಅಂತ ಹೇಳ್ತೀನಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಕೆಲ ಅಂಶಗಳು ಸವಾಲಾಗಿದ್ದು ಅವು ಈ ಕೆಳಗಿನ ರೀತಿಯಾಗಿವೆ. ಒಂದನೇದು ಪ್ರಾಂತೀಯವಾದ, 2 ಕೋಮುವಾದ, 3 ಭಾಷಾವಾದ, 4 ಉಗ್ರವಾದ ಮತ್ತು ಭಯೋತ್ಪಾದನೆ ಅಂತ ಹೇಳ್ತೀವಿ. ನಾನು ಕೆಲ ಉದಾಹರಣೆಯಲ್ಲಿ ಒಂದನೇದನ್ನು ಕೊಟ್ಟಿದ್ದೀನಿ. ಪ್ರಾಂತೀಯತೆಯು ನಿರ್ದಿಷ್ಟ ಪ್ರಾಂತ್ಯವನ್ನು ಕುರಿತಂತೆ ಅತಿಯಾದ ನಿಷ್ಠೆಯನ್ನು ಸೂಚಿಸುತ್ತದೆ. ಇಂತಹ ಭಾವನೆಯು ರಾಷ್ಟ್ರದ ಹಿತಾಸಕ್ತಿಗೆ ಮಾರಕವಾಗಿದೆ. ಭಾರತವು ಹಲವಾರು ಪ್ರಾಂತೀಯ ವ್ಯತ್ಯಾಸಗಳೊಳಗೊಂಡ ದೇಶವಾಗಿದೆ. ವ್ಯಕ್ತಿಯೊಬ್ಬನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚರಿಸಿದಾಗ ಹೊರಗಿನವನೆಂಬ ಭಾವನೆ ಅವನಲ್ಲಿ ಮೂಡುತ್ತದೆ. ಅಸಮತೋಲನ ಆರ್ಥಿಕ ಯೋಜನೆಗಳು ಕೂಡ ರಾಜ್ಯದ ಮಧ್ಯೆ ಅಂತರವನ್ನು ಹೆಚ್ಚಿಸಿದೆ. ಔದ್ಯೋಗೀಕರಣ ಫಲಗಳು ಕೂಡ ಅಸಮಾನವಾಗಿ ಹಂಚಿಕೆಯಾಗಿದೆ. ವ್ಯತ್ಯಾಸಗಳು ಹೆಚ್ಚಾಗುತ್ತಿದ್ದು ತಾರತಮ್ಯಗಳು ನಿಧಾನವಾಗಿ ಪ್ರಾಂತೀಯತೆಯಾಗಿ ಸಹಾಯವನ್ನು ಮಾಡಿಕೊಳ್ಳುತ್ತಿವೆ. ಸೊ ಈ ರೀತಿ ಪ್ರಾಂತೀಯತೆ ಬಗ್ಗೆ ನೀವು ವಿವರಣೆ ಕೊಡಬೇಕು. ಅದೇ ರೀತಿ ಕೋಮುವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ ಬಗ್ಗೆ ನಿಮ್ಮದೇ ಆದಂಥ ವಿವರಣೆಯನ್ನು ನೀವು ಕೊಟ್ಟು ಈ ಒಂದು 5 ಅಂಕಕ್ಕೆ ಈ ಪ್ರಶ್ನೆ ನಿಮಗೆ ಕಡ್ಡಾಯವಾಗಿ ಬೀಳುವಂಥ ಒಂದು ಸಾಧ್ಯತೆ ಇರ್ತದೆ. ಇನ್ನು ನಮಗೆ ಈ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವಂಥ ಒಂದು ಕಡ್ಡಾಯ ಪ್ರಶ್ನೆ ಯಾವುದು ಅಂತಂದರೆ ಭಾರತದ ಜನಸಂಖ್ಯಾ ಚಿತ್ರಣ ಲಕ್ಷಣವನ್ನು ವಿವರಿಸಿ. 1ನೇ ಪ್ರಶ್ನೆ ಇದೆ ನೋಡಿ. ಈ ಒಂದು ಇತ್ತೀಚೆಗೆ ಕೇಳಿರುವಂಥ ಒಂದು ಪ್ರಶ್ನೆ ಇದು. ಭಾರತ ಜನಸಂಖ್ಯಾ ಚಿತ್ರಣ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ನೋಡಿ. ಭಾರತದ ಜನಸಂಖ್ಯಾ ಶಾಸ್ತ್ರೀಯ ಚಿತ್ರಣ ಅಂಥೇಳಿ ಜನಸಂಖ್ಯಾ ಶಾಸ್ತ್ರದ ಅರ್ಥ ಮೊದಲು ಪೀಠಿಕೆ ಆದ ನಂತರ ನೀವೇನು ಮಾಡಬೇಕು, ಅದರ ಅರ್ಥವನ್ನು ಬರೀಬೇಕು. ಜನಸಂಖ್ಯಾ ಶಾಸ್ತ್ರವು ಜನಸಂಖ್ಯೆಯ ವ್ಯವಸ್ಥಿತ ಅಧ್ಯಯನವಾಗಿದೆ. ಜನಸಂಖ್ಯಾ ಶಾಸ್ತ್ರ ಎಂಬ ಕನ್ನಡ ಪದವು ಡೆಮೋಗ್ರಫಿ ಎಂಬ ಆಂಗ್ಲ ಪದದ ಸಮಾನಾರ್ಥಕ ಪದವಾಗಿದೆ. ಜನರು ಎಂಬರ್ಥವನ್ನು ಕೊಡುವ ಡೆಮೋಸ್ ಮತ್ತು ಚಿತ್ರಣ ಎಂಬ ಪದವನ್ನು ಕೊಡುವ ಗ್ರಾಫೆನ್ ಎಂಬ 2 ಗ್ರೀಕ್ ಪದಗಳ ಸಂಯೋಜನೆಯಾಗಿದೆ. ಅಚಿಲ್ ಗಿಲಿಯಾರ್ಡ್ 1855ರಲ್ಲಿ ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದರು. ಆಲ್ರೆಡಿ ನಿಮಗಿದು ಇಂಪಾರ್ಟೆಂಟು. 1 ಅಂಕದ ಪ್ರಶ್ನೆಯಲ್ಲಿ ಮತ್ತು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಬಿಟ್ಟ ಸ್ಥಳದಲ್ಲಿ ಹೊಂದಿಸಿ ಬರೆಯಲಿ ಕೇಳುವಂಥ ಸಾಧ್ಯತೆಗಳು ಇರ್ತದೆ ಈ ಒಂದು ಇದರ ಮೇಲೆ. ಇನ್ನು ಜನಸಂಖ್ಯಾ ಶಾಸ್ತ್ರವು ಜನಸಂಖ್ಯೆ ಗಾತ್ರ, ಜನನ, ಮರಣ ಮತ್ತು ವಲಸೆ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣಗಳೊಂಡಂತೆ ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವನ್ನು ಅಧ್ಯಯನ ಮಾಡುತ್ತದೆ. ಸಂಖ್ಯಾಶಾಸ್ತ್ರದ ವಿಧಗಳು ಅಂತ ನಿಮಗೆ ಈ 5 ಅಂಕದ ಪ್ರಶ್ನೆಯಲ್ಲಿ ಸಹ ಕೇಳ್ತಿರ್ತಾನೆ, ಇಲ್ಲ 2 ಅಂಕಕ್ಕೂ ಸಹ ಕೇಳ್ತಿರ್ತಾನೆ. ಸೊ ಔಪಚಾರಿಕ ಜನಸಂಖ್ಯಾಶಾಸ್ತ್ರ ನಾನು ಆಲ್ರೆಡಿ ಹೇಳಿದೆ 2 ಅಂಕಕ್ಕೆ. ಇನ್ನು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಅಂಥೇಳಿ 2 ಇದೆ. ಅವು 2 ವಿವರಣೆ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಜನಸಂಖ್ಯೆಯ ಮೂಲ ಘಟಕಗಳ ವಿಶ್ಲೇಷಣೆ ಮತ್ತು ಮಾಪನಕ್ಕೆ ಸಂಬಂಧಿಸಿದ ವಿಜ್ಞಾನವಾಗಿದೆ. ಜನಸಂಖ್ಯೆಯ ಬೆಳವಣಿಗೆ ಮತ್ತು ಅದರ ಸಂಯೋಜನೆಯಲ್ಲಿ ಆಗುವ ಬದಲಾವಣೆಯನ್ನು ಪೂರ್ವಭಾವಿ ತಿಳಿಸುವ ಸೂಕ್ತವಾದ ಗಣಿತಶಾಸ್ತ್ರೀಯ ವಿಧಾನ ಮೂಲಕ ಪರಿಮಾಣಾತ್ಮಕ ವಿಶ್ಲೇಷಣೆಯನ್ನು ಔಪಚಾರಿಕ ಸಂಖ್ಯಾಶಾಸ್ತ್ರ ಅಂತ ಕರಿತೀವಿ. ಇನ್ನು ಸಾಮಾಜಿಕ ಅಂದರೆ ಔಪಚಾರಿಕ ಜನಸಂಖ್ಯಾ ಗುಣಾತ್ಮಕ ಕ್ಷೇತ್ರವಾಗಿದ್ದು ಜನಸಮೂಹದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂಶಗಳನ್ನು ಅಧ್ಯಯನ ಮಾಡುತ್ತದೆ. ಎಲ್ಲ ಪ್ರಕಾರದ ಜನಸಂಖ್ಯಾಶಾಸ್ತ್ರ ಅಧ್ಯಯನಗಳು ಎಣಿಕೆ ವಿಧಾನವನ್ನು ಪ್ರಕ್ರಿಯೆ ಆದರ್ಶವಾಗಿಡುತ್ತದೆ. ಉದಾಹರಣೆಗೆ ಜನಗಣತಿ ಅಥವಾ ಸಮೀಕ್ಷೆ. ಹಾಗಾದರೆ ಕಮೆಂಟ್ ಮೂಲಕ ಒಂದು ತಿಳಿಸಿ. ಜನಗಣತಿಯನ್ನು ಎಷ್ಟು ವರ್ಷಗಳಿಗೊಮ್ಮೆ ಮಾಡ್ತಾರೆ? ನಿರ್ದಿಷ್ಟ ಕ್ಷೇತ್ರದಲ್ಲಿ ವಾಸಿಸುವ ಜನರಿಗೆ ಸಂಬಂಧಿಸಿದ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸುವ ಕಾರ್ಯ ಒಳಗೊಂಡಂತೆ ಈ ರೀತಿಯಾದಂಥ ವಿವರಣೆಯನ್ನು ನೀವು ಕೊಡಬೇಕಾಗ್ತದೆ. ಈ ಭಾರತ ಜನಸಂಖ್ಯಾಶಾಸ್ತ್ರ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ಇಲ್ಲಿ ತಂದಿದೆ ನೋಡಿ. ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ, ಭಾರತದಲ್ಲಿ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ, ಭಾರತೀಯ ಜನಸಂಖ್ಯೆಯ ವಯೋರಚನೆ, ಭಾರತದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತೆ ಪ್ರಮಾಣ, ಹೆಚ್ಚುತ್ತಿರುವ ಗ್ರಾಮೀಣ ನಗರಗಳ ವ್ಯತ್ಯಾಸ. ಇವು ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳು. ಪ್ರಚಲಿತವಾಗಿ ಈ ಪ್ರಶ್ನೆ ನಿಮಗೆ 2025ರಲ್ಲಿ ಕೇಳಿದ್ದಾರೆ. ಸೊ ದಯವಿಟ್ಟು ಈ ಪ್ರಶ್ನೆಗಳನ್ನು ಮತ್ತು ಆದಷ್ಟು ನಿಮ್ಮ ಟೆಕ್ಸ್ಟ್ ಬುಕ್ ಮತ್ತು ನಿಮ್ಮ ಶಿಕ್ಷಕರು ಹೇಳಿರುವಂಥ ನೋಟ್ಸ್ಗಳನ್ನು ತೆಗೆದುಕೊಂಡು ಈ ಒಂದು 10 ಅಂಕದ ಪ್ರಶ್ನೆಗೆ ನೀವು ಕಡ್ಡಾಯವಾಗಿ ಇದನ್ನು ನೀವೇನಪ್ಪ ಅಂತಂದರೆ ತಯಾರಿಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದಿಷ್ಟು 1ನೇ ಘಟಕಕ್ಕೆ ಸಂಬಂಧಪಟ್ಟಂಥ ಯೂನಿಟ್ ಟೆಸ್ಟು ಮತ್ತು ಮಿಡ್ ಟರ್ಮ್ ಎಕ್ಸಾಮು ಜೊತೆಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬರುವಂಥ ಕೆಲವು ಪ್ರಶ್ನೆಗಳನ್ನು ನಾನು ನಿಖರವಾಗಿ ಅನ್ನೋದಕ್ಕಿಂತ ಫಿಕ್ಸ್ಡಾಗಿ ಅನ್ನುವಂಥ ಕೆಲವು ಕ್ವಶನ್ಗಳನ್ನು ಇಲ್ಲಿ ತೊಗೊಂಡ್ಕೊಂಡ್ಬಂದಿನಿ. ಇವುಗಳನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಓದ್ಕೊಳ್ಳಿ. ಯಾಕಂದರೆ ಮಿನಿಮಮ್ 12ರಿಂದ 15 ಅಂಕಗಳು ಸಹ ಪಡೆಯುವಂಥ
ಸಾಧ್ಯತೆಗಳು ಈ ಅಧ್ಯಾಯದ ಮೇಲೆ ಇರೋದ್ರಿಂದ ಸೊ ಇದನ್ನು ಗಮನಿಸಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ನೇಹಿತರು ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು.